ಇನ್ನು ಈ 9ನೇ ಪಾಯಿಂಟ್ ಸಂಬಂಧಪಟ್ಟಂಥ ಆರೋಪಿ ಹೇಳ್ತಾನೆ, 9ನೇ ಪಾಯಿಂಟಲ್ಲಿ ನಾನು ಹಲವಾರು ಶವಗಳನ್ನು ಹಾಕಿದ್ದೀನಿ ಅಂತ. ಇಲ್ಲಿ ತನಕ ಸಿಕ್ಕಿಲ್ಲ. ಈಗ ಅರ್ಥ ಮೂವರು ಕೂಡ ಒಳಗಡೆ ಹೋಗಿದೆ. 9 ಆದಮೇಲೆ 10, 11, 12, 13 ಆದಮೇಲೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕಡೆಗೆ ಅದು ಕಲ್ಲೇರಿ ಪಾಯಿಂಟ್. ಅಲ್ಲಿ ಶಾಲಾ ಬಾಲಕಿಯನ್ನು ರೇಪ್ ಮಾಡಿ ಹೂತು ಹಾಕಲಾಗಿದೆ ಎನ್ನುವಂಥ ಅತಿ ಗಂಭೀರವಾದಂಥ ಆರೋಪ ಇದೆಯಲ್ಲ, ಆ ಕಡೆಗೆ ಈ 13 ಪಾಯಿಂಟ್ಗಳನ್ನು ಮುಗಿಸಿಕೊಂಡು ನಂತರ ಅಲ್ಲಿಗೆ ಹೋಗುತ್ತೆ SIT. SIT ರಚನೆ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡ್ತದೆ ಸರ್ಕಾರ. 12 ರಿಂದ 15 ವರ್ಷದ ಹುಡುಗಿ, ಆ ಬಾಲಕಿ ಶಾಲಾ ಸಮವಸ್ತ್ರದ ಸ್ಕರ್ಟನ್ನು ಹಾಕಿದ್ಲು. ಆಕೆಯ ಮೇಲೆ ಅನಾಚಾರ ನಡೆದಿದೆ ಅಂತ, ಆಕೆಯನ್ನು ಹೂತು ಹಾಕಲಾಗಿದೆ ಎನ್ನುವಂಥ ಆರೋಪ. ಆಕೆಯ ಲಂಗ ಮತ್ತು ಒಳವಸ್ತ್ರಗಳು ಇರಲಿಲ್ಲ ಅನ್ನುವಂಥದ್ದು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಇದು ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದ್ದು. ಯಾಕೆಂದರೆ ಆಕೆಯ ಕುತ್ತಿಗೆಯ ಮೇಲೆ ಗಾಯಗಳಿದ್ದು, ನಾನು ಅದನ್ನು ನೋಡಿದ್ದೆ. ನನಗೆ ಗುಂಡಿ ತೆಗೆಯಕ್ಕೆ ಹೇಳಿದರು. ಅವಳ ಶಾಲಾ ಬ್ಯಾಗ್ ಸಮೇತ ನನಗೆ ಅಲ್ಲಿ ಹೂಳಕ್ಕೆ ಹೇಳಿದರು. ನಾನು ಹೂತೆ. ಅದನ್ನು ನಾನು ಮರಿಲಿಕ್ಕೆ ಇವತ್ತಿನವರೆಗೂ ಕೂಡ ಸಾಧ್ಯವಾಗಿಲ್ಲ. ಆ ಹುಡುಗಿಯ ಮೃತದೇಹವನ್ನು ಕಣ್ಣಾರೆ ಕಂಡಿದ್ದೆ.